ಗೈಸ್ ಆಕ್ಚುಲಿ ನಮ್ಮ ನಂಜನಗೂಡಲ್ಲಿ ಹೊಸದಾಗಿ ರೂಲ್ಸ್ ನ ಅಪ್ಲೈ ಮಾಡಿದ್ದಾರೆ. ಏನಂತಂದ್ರೆ ಕಾರ್ ಪಾರ್ಕಿಂಗ್ ಗಳು ಎಲ್ಲೆಲ್ಲೋ ಪಾರ್ಕ್ ಮಾಡಿರ್ತಾರಲ್ಲ, ಸೊ ಅವ್ರಿಗೆಲ್ಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಲ್ಲೇ ಲಾಕ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿ, ಸೊ ಫುಲ್ ಚೆಕಿಂಗ್ ಗೈಸ್. ಸುಮಾರು ಗಾಡಿಗಳಿಗೆ ಇವಾಗ ಲಾಕ್ ಆಗ್ತಾ ಇದಾರೆ. ಅಲ್ಲಿ ನೋಡಿ, ನಾನಂತೂ ನೋಡಿ ಶಾಕ್ ಆಗೋದೆ, ಈ ತರ ನಮ್ಮ ನಂಜನಗೂಡಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ವಲ್ಲ ಅಂತ. ಬಟ್ ಆದ್ರೆ ನಮ್ಮ ನಂಜನಗೂಡು ಯಾವುದಕ್ಕೂ ಕಮ್ಮಿ ಇಲ್ಲ. ಎಲ್ಲರೂ ಫಸ್ಟ್ ಒಂದ್ಸಲ ಇನ್ಫಾರ್ಮ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಅವರು ಎತ್ತಲಿಲ್ಲ ಅಂತಂದ್ರೆ ಸೊ ಡೈರೆಕ್ಟ್ ಆಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಲಾಕ್ ಹಾಕ್ತಾರೆ. ಇಲ್ಲಿ ನೋಡಿ, ಲಾಕ್ ಎತ್ಕೊಂಡು ಹೋಗ್ತಾ ಇದಾರೆ. ಇದು ಆಲ್ಮೋಸ್ಟ್ ಪ್ರತಿಯೊಂದನ್ನು ಸಹ ನೋ ಪಾರ್ಕಿಂಗ್ ಅಲ್ಲಿ ಯಾರು ನಿಲ್ಸಿರ್ತಾರೋ ಅದಕ್ಕೆಲ್ಲ ಗಾಡಿ ಲಾಕ್ ಹಾಕೋ ಹೋಯ್ತಾ ಇರೋದೆ. ತಲೆನೇ ಕೆಡ್ಸ್ಕೊಳಂಗಿಲ್ಲ. ಹೌದು, ನಿಜ ಹೇಳ್ಬೇಕಂತಂದ್ರೆ ಕಾರ್ ಪಾರ್ಕಿಂಗ್ ಅಲ್ಲಿ ಕಾರ್ ಪಾರ್ಕಿಂಗ್ ನಿಲ್ಸ್ಬೇಕು, ಬೈಕ್ ಪಾರ್ಕಿಂಗ್ ಅಲ್ಲಿ ಬೈಕ್ ಪಾರ್ಕಿಂಗ್ ನಿಲ್ಸ್ಬೇಕು. ಇಲ್ಲಿ ಏನು ರೂಲ್ಸ್ ಇಲ್ಲ ಗೈಸ್. ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ನಿಲ್ಸ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಬೆಳಿಗ್ಗೆ ಹೊತ್ತು ಟ್ರಾಫಿಕ್ ಜಾಮ್ ಆಗೋದಲ್ಲ, ಈವ್ನಿಂಗ್ ಹೊತ್ತು ಕೇಳಕ್ ಆಗಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಈ ತರ ಮಾಡ್ತಿರೋದು ತುಂಬಾ ಒಳ್ಳೇದು ನಮ್ಮ ನಂಜನಗೂಡಲ್ಲಿ. ಸೊ ಸುತ್ತಮುತ್ತ ಯಾರಾದ್ರೂ ನಂಜನಗೂಡಲ್ಲಿ ವಿಡಿಯೋಸ್ ಗಳನ್ನ ನೋಡ್ತಿದೆ, ಸೊ ದಯವಿಟ್ಟು ಶೇರ್ ಮಾಡಿ. ನಮ್ಮ ನಂಜನಗೂಡು ಇವಾಗ ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿ ಹೋಗಿದೆ, ಓಕೆನಾ.